ಕೊಪ್ಪಳದ ಭಾಗ್ಯನಗರದಲ್ಲಿ ಬಂಟಿಂಗ್ಸ್ ಜಟಾಪಟಿ ಪ್ರಕರಣ ಹಿಂದೂಗಳ ಆಕ್ರೋಶ ಬೆನ್ನಲ್ಲೇ ತೆರವು ಕೈಬಿಟ್ಟ ಖಾಕಿ ಇನ್ಸ್ಪೆಕ್ಟರ್ ಭರವಸೆಯ ಬಳಿಕ ಪ್ರತಿಭಟನೆಯೂ ಕೂಡ ಅಂತ್ಯ. ನಾಳೆ ಭಾಗ್ಯನಗರ ಪಟ್ಟಣಕ್ಕೆ ಭೇಟಿಯನ್ನ ನೀಡಲಿರುವ ಸಿಎಂ ಹಾಗೂ ಸಾಗುವಂತಹ ಮಾರ್ಗದಲ್ಲಿ ಕೇಸರಿ ಬಂಟಿಂಗ್ಸ್ ಅನ್ನು ಹಾಕಲಾಗಿತ್ತು. ಸಿಎಂ ಸಂಚಾರಕ್ಕೆ ತೊಂದರೆ ಹಿನ್ನೆಲೆ ತೆರವಿಗೆ ಮುಂದಾಗಿದ್ದ ಖಾಕಿ ಬಳಿಕ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ವಿರುದ್ಧ ಹಿಂದೂಗಳು ಪ್ರತಿಭಟನೆ ಮಾಡ್ತಾರೆ. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು ಬಿಜೆಪಿ ನಾಯಕರು. ಇದರಿಂದ ಭಾಗ್ಯನಗರ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಹಿಂದೂಗಳ ಆಕ್ರೋಶಕ್ಕೆ ಮಣಿದ ಪೊಲೀಸ್ ಇಲಾಖೆ ಕೇಸರಿ ಬಂಟಿಂಗ್ಸ್ ತೆರವುಗೊಳಿಸುವಂತ ನಿರ್ಧಾರವನ್ನ ಕೈಬಿಟ್ಟಿದೆ ಪೊಲೀಸರು. ಒಂದು ಸ್ವಲ್ಪ ಹೊತ್ತಿನಗಳ ಕಾಲ ಮಾತಿನ ಚಕಮಕಿ ನಡೀತು. ಆಕ್ರೋಶ, ಅಸಮಾಧಾನ, ವಿರೋಧ ಎಲ್ಲ ವ್ಯಕ್ತವಾಯಿತು. ಒಮ್ಮೆಲೆ ಜನ ಎಲ್ಲ ಸೇರ್ಕೊಂಡ್ಬಿಟ್ರು. ಅದಾದ್ಮೇಲೆ ಎಲ್ಲವೂ ಸರಿ ಹೋಯ್ತು. ಸಂಜೆ 5 ಗಂಟೆಗೆ ಜಯಪ್ರಕಾಶ್ ಸಿಪಿಐ ಅವರು ನಮಗೆ ಫೋನ್ ಮಾಡಿದ್ರು. ನಮ್ಮ ಪಟ್ಟಣ ಪಂಚಾಯತಿ ಅವರಿಂದ ನಮಗೆ ಫೋನ್ ಮಾಡಿಸಿದ್ರು ಮತ್ತು ನೀವು ನಿಮ್ಮ ಕಟ್ಟಿದ ಭಗವಾ ಜೆಂಡಾವನ್ನು ತೆಗೆಯಿರಿ ಅಂತ ಹೇಳಿದರು. ನಾವು ಹೇಳಿದವರಿಗೆ ನಾವು 50 ವರ್ಷದಿಂದ ಇದು ಸಂಪ್ರದಾಯ ಮಾಡ್ತಾ ಬಂದಿದ್ದೇವೆ, ನಾವು ಈಗ ಕಟ್ಟಿಲ್ಲ. ಅವರು ನಾವು 15 ದಿವಸ ಮುಂಚಿತವಾಗಿ ಈ ಒಂದು ಜೆಂಡಾವನ್ನು ಕಟ್ಟಿದ್ದೇನೆ, ಹೀಗಾಗಿ ನಾವು ಹುಣ್ಣಿಮೆ ಮಠ ಯಾವುದು ತೆಗಿಲಿಕ್ಕೆ ಬರೋದಿಲ್ಲ. ನೀವು ಬಹಳ ಒತ್ತಡ ಕೊಟ್ಟಲ್ಲಿ ನಾವು ನಮ್ಮ ಸಮಾಜದವರಿಗೆ ತಿಳಿಸಿ ಮುಂದಿನ ಕ್ರಮ ನಾವು ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾವ ಕಣಕ್ಕೆ ತಗಸ್ಲಿಕ್ಕೆ ಹೇಳಿದ್ರು ಅವರು ಏನು ಅಂತ? ಅವರು ಸಿಎಂ 6ನೇ ತಾರೀಕಿಗೆ ಬರ್ತಾರ, ಅದಕ್ಕೆ ನಾವು ತೆಗಿಬೇಕಾಗತ್ತಂತ ಅವರು ಹೇಳಿದ್ರು ನಮಗೆ. ಅದೇ ನಾವು ಅದರಿಂದ ಏನು ತೊಂದರೆ ಆಗತ್ತಂತ ನಾವು ಕೇಳಿದಾಗ ಇಲ್ಲ ಅದು ಹಂಗೆ ಮ್ಯಾಲಿಂದ ಬಂದಿತ್ತು, ನಾವು ಏನೂ ಮಾಡೋಕ್ಕಿಲ್ಲ ಅಧಿಕಾರಿಗಳು ಅಂತ ಹೇಳಿದ್ರು. ನಾವು ಅಂದೆ ಅವ್ರಿಗೆ ಲೇಖಿ ಕೊಡ್ರಿ, ಲೇಖಿ ಏನೈತಿ ನಮ್ಗೆ ಕೊಡ್ರಿ, ಮುಂದೆ ಮಾತಾಡೋಣ, ನಮ್ಮ ಹಿರಿಯ ನಾ ತಿಳಿಸ್ತೀನಿ ಅಂತ ಹೇಳಿದ್ವಿ. ನಾವು ತೆಗೆಯೋದಿಲ್ಲ ಈಗ, ನಮ್ಮ ಸಂಪ್ರದಾಯ ಐತಿ. ಹುಣ್ಣಿಮೆ ಮಠ ನಾವು ಏನು ಮುಟ್ಟಾಕ್ಬಿಡ್ದ. ಈಗ ನೋಡಿ ದೇವಸ್ಥಾನದ ಬಾಗಿಲ ಹಾಕಿದ್ದೈತಿ, ದೀಪ ಹಚ್ಚಂಗಿಲ್ಲ, ಒಳಗಡೆ ಯಾರು ಹೋಗಂಗಿಲ್ಲ, ಪ್ರವೇಶ ಇಲ್ಲ. ಅದು ಹುಣ್ಣಿಮೆ ಮಠ ಬಾಗಿಲ ಹಾಕಿದ್ದೈತಿ. ಇವಾಗ 18 ಫೂಟ್ ಹೈಟ್ ಐತ್ರಿ, ಅವ್ರಿಗೆ ಅಭ್ಯಂತರ ಇಲ್ಲ. ನಾವು ಸಿಎಂ ಬರ್ತಾನೆ ನಾವು ವೆಲ್ಕಮ್ ಮಾಡ್ತೀವಿ. ಆದ್ರೆ ಇವೆಲ್ಲ ಸುಮ್ಮನೆ ಊರಲ್ಲಿ ಇಂಥವೆಲ್ಲ ಮಾಡೋದ್ರಿಂದ ತಾವಾಗಿಯೇ ನಮ್ಮ ಎಲ್ಲ ಹುಡುಗರಿಗೆ ಮತ್ತೆ ಇದು ಮಾಡಿದಂಗೆ ಆಗ್ತದೆ. ಕೊಪ್ಪಳ ಭಾಗ್ಯನಗರದಲ್ಲಿ ಕಳೆದ 9-15 ದಿನಗಳ ಮುಂಚೆ ಪಟ್ಟಣ ಪಂಚಾಯತಿಗೆ 19/2/19 ನಾವು ಈ ಎಲ್ಲ ಪರಾರಿ ಕಟ್ಟೋದಕ್ಕೆ, ಬ್ಯಾನರ್ ಹಾಕೋದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ತಗೊಂಡಾರೆ ಇಲ್ಲಿ SSK ಸಮಾಜದವರು. ಇವತ್ತಿನ ದಿನ ಏಕಾಏಕಿ ಬಂದು ಪೊಲೀಸ್ ಇಲಾಖೆಯವರು, CPI ಅವರು ಒಬ್ಬರ ಪೊಲೀಸವ್ರನ್ನ ಕಳಿಸ್ಬಿಟ್ಟು ಇಲ್ಲ ನಾವು ಇಲ್ಲಿರ್ತಕ್ಕಂಥ ಧ್ವಜಗಳನ್ನು ತೆಗಿತೀವಿ, ಪರಾರಿಯನ್ನು ತೆಗಿತೀವಿ, ಇವೆಲ್ಲ ಬ್ಯಾನರ್ಗಳನ್ನು ತೆಗಿತೀವಿ ನಾವು ಅಂತ ಹೇಳಿದ್ರು. ಅದು ಕಾರಣ ಏನು ಅಂದರೆ ಮುಖ್ಯಮಂತ್ರಿ ಇಲ್ಲಿ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ದುರಂತ ಏನು ಅಂತಂದರೆ ಅವರು ಬರ್ತಾರ ಸಲುವಾಗಿ ಇನ್ನೂ ಮುಂದಿನ ಹುಣ್ಣಿಮೆ ತನ ಇಲ್ಲಿ ಬಾಗಿಲು ಹಾಕಿದ ಮೇಲೆ ಅಮ್ಮಂದು ದೈವದ ಪ್ರಕಾರ ಬಾಗಿಲು ಎಲ್ಲ ಹಾಕಿದ ಮ್ಯಾಗ ಅವರು ಏನೂ ಆಗಿಲ್ಲ, ಅವರ ಸಂಪ್ರದಾಯ. ಇವ್ರು CPI ಅವ್ರಿಗೆ ಕೇಳಿದೆ ನಾನು, ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಏನಿದು ಬಂಟಿಂಗ್ಸ್ ಗಲಾಟೆ, ಯಾಕೆ ಕಿರಿಕಾಯ್ತು, ಕೊನೆಗೆ ಹೇಗೆ ಸರಿ ಮಾಡ್ಕೊಂಡ್ರು ಅಂತ? ನೀತಿ ಅಂತಂದ್ರೆ ನಾಳೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲು ಕೂಡ ಸಿದ್ದರಾಮಯ್ಯ ಅವರು ಕೊಪ್ಪಳ ನಗರಕ್ಕೆ ಬರ್ತಾ ಇದ್ದಾರೆ. ಅದ್ರ ಕೊಪ್ಪಳ ಮತ್ತು ಭಾಗ್ಯನಗರ, ಅವಳಿ ನಗರ ಅಂತ ಕರೆಸ್ಕೊಳ್ಳುವಂತ ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ನೇರವಾಗಿ ಬಂದು ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡ್ತಾರೆ. ತದನಂತರ ಏನು ಭಾಗ್ಯನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲು ಸ್ವತಃ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಆದ್ರೆ ಅವರ ಹೋಗುವಂತ ಮಾರ್ಗ ಮಧ್ಯೆ ಕೆಲವೊಂದಿಷ್ಟು ಏನಂದ್ರೆ ಈಗಾಗಲೇ ದಸರಾ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿ ಏನಂದ್ರೆ ಬ್ಯಾನರ್, ಹಿಂದೂ ಸಂಕೇತನಗೊಂಡ ಕೇಸರಿ ಬಂಟಿಂಗ್ಸ್ ಮತ್ತು ಬ್ಯಾನರ್ ಗಳನ್ನ ಮತ್ತು ಕೇಸರಿ ಧ್ವಜಗಳನ್ನ ಸ್ವತಃ ಅಂದ್ರೆ ಅಲ್ಲಿನ ಏನು SSK ಸಮಾಜದವರು ದಸರಾ ಹಬ್ಬದ ಸಲುವಾಗಿ ಅಲ್ಲಿನ ಅಳವಡಿಸಿರ್ತಾರೆ. ಅದು ಸಂಪೂರ್ಣವಾಗಿ ಕೇಸರಿಮಯವಾಗಿರುತ್ತೆ. ಇದನ್ನ ಗಮನಿಸಿದಂತ ಏನು ಪೊಲೀಸರು ಇಲ್ಲ ಈ CM ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ, ಆ ಕಾರಣಕ್ಕಾಗಿ
ಆ ಕಾರಣಕ್ಕಾಗಿ ನೀವು ಅದ್ರ ಜೊತೆಗೆ ಏನಾದ್ರು ಹಬ್ಬ ಮುಗಿದಿದೆ, ನೀವು ಅದು ಬ್ಯಾನರ್ ಬಂಟಿಂಗ್ ಅನ್ನ ತೆರವುಗೊಳಿಸಿ ಅಂತ ಹೇಳಿ ಪೊಲೀಸರು ಹೇಳಿರುವಂತದ್ದು ಮತ್ತು ಫೋನ್ ಮಾಡಿ ತಿಳಿಸಿರುವಂತದ್ದು. ಇದರಿಂದ ಆಕ್ರೋಶಗೊಂಡಂತ SSK ಸಮಾಜದವರು, ಅದ್ರ ಜೊತೆಗೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡಿದ್ರು, ಜೊತೆಗೆ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಅದರ ಜೊತೆಗೆ ಕೇಸರಿ ಸಿದ್ದರಾಮಯ್ಯ ಅವರು ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಪೊಲೀಸರು ಈ ರೀತಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಬರೋ ಸಲುವಾಗಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತೆರವುಗೊಳಿಸುವ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಾವು ಪರವಾನಗಿ ಪಡೆದೇ ಈ ರೀತಿ ಹಬ್ಬವನ್ನ, ದಸರಾ ಹಬ್ಬವನ್ನ ಆಚರಣೆ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಬೇಕಾದ್ರೆ ಮಾರ್ಗವನ್ನ ಬದಲಾವಣೆ ಮಾಡ್ಕೊಂಡು ಹೋಗಿ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿ ಬರಲಿ, ಆದ್ರೆ ಇದೇ ಮಾರ್ಗವಾಗಿ ಬರ್ತಾ ಇದಾರೆ ಅಂತ ವಿಚಾರಕ್ಕಾಗಿ ಈ ಕೇಸರಿ ಬಟ್ಟಿಯನ್ನ ತೆರವುಗೊಳಿಸೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ದೊಡ್ಡ ಹೋರಾಟಕ್ಕೆ ನಾವು ಕೈ ಹಾಕ್ತೀವಿ ಅಂತೇಳಿ ಸ್ವತಃ ಸ್ಥಳಕ್ಕೆ ಏನು ಬಿಜೆಪಿ MLC ಇದಂತ ಹೇಮಲತಾ ನಾಯಕ್, ಅದ್ರ ಜೊತೆಗೆ ಬಿಜೆಪಿ ಕೊಟ್ಟಂತ ಡಾಕ್ಟರ್ ಬಸವರಾಜ್ ಕೇವಟರ್ ಬಂದು ಪ್ರತಿಭಟನೆ ಮಾಡಿದ್ರು. ಅದ್ರ ಜೊತೆಗೆ SSK ಸಮಾಜದವರು ಕೂಡ ಸೇರ್ಕೊಂಡು ಹೋಗಿ ರಸ್ತೆ ತಡೆಯುವಂತ ಕೆಲಸ ಮಾಡಿದ್ರು ಮತ್ತು ರಸ್ತೆ ತಡೆದು ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಏನು ಅಲ್ಲಿ ಇನ್ಸ್ಪೆಕ್ಟರ್ ಆದಂತ ಜಯಪ್ರಕಾಶ್ ಅವರು ಬಂದು ಅವ್ರ ಮನವೊಲಿಸುತ್ತೆ ಕೆಲಸ ಮಾಡಿದ್ರು. ಇಲ್ಲ, ಸಿದ್ದರಾಮಯ್ಯ ಅವರು ಬರ್ತಾರ ವಿಚಾರಕ್ಕೆ ನಾವು ತೆರವುಗೊಳಿಸ್ತಾ ಇಲ್ಲ, ಈಗಾಗಲೇ ಹಬ್ಬ ಮುಗಿದಿದೆ, ದಸರಾ ಹಬ್ಬ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ, ಆ ಕಾರಣಕ್ಕಾಗಿ ತೆರವುಗೊಳಿಸುತ್ತೆ ಹೇಳ್ಕೊಂಡಿದ್ವಿ. ಆಯ್ತು, ನೀವು ಇಷ್ಟೆಲ್ಲ ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ನಾವು ಕೈ ಬಿಡ್ತೀವಿ, ನಿಮ್ಮ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ತೆರವುಗೊಳಿಸೋದ ಅವಶ್ಯಕತೆ ಇಲ್ಲ ಅಂತೇಳಿ ಮೌಖಿಕವಾಗಿ ಅಲ್ಲಿ ಸೂಚನೆ ನಡೆಯುತ್ತಾ ಸ್ವತಃ ಅಂದ್ರೆ ಈಗಾಗಲೇ ಬಿಜೆಪಿ ಮುಖಂಡರು ಮತ್ತು SSK ಸಮಾಜದವರು ಪ್ರತಿಭಟನೆ ಕೈ ಬಿಟ್ಟಿದೆ ಅಂತ ಹೇಳುದು. ಒಟ್ಟಾರೆ ಅಂದ್ರೆ CM ಬರುವ ನೆಪದಲ್ಲಿ ಬ್ಯಾನರ್ ಅನ್ನ ಮತ್ತು ಕೇಸರಿ ಬಂಟಿಗಳನ್ನ ಪೊಲೀಸರು ತೆರವುಗೊಳಿಸ್ತಾ ಇದ್ದಾರೆ ಅಂತ ಆರೋಪ ಒಂದು ಕಡೆ ಆಯ್ತಂದ್ರೆ, ಇಲ್ಲ ನಾವು ಆ ರೀತಿ ಮಾಡ್ತಾ ಇಲ್ಲ ಅಂತ ಹೇಳುವುದು ಪೊಲೀಸರ ವಾದ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.